ರೈತನ ಎಬ್ಸಿಸೋಕೆ ಬೇಕಾಗಿದ್ದು ಮುಖ್ಯ ಇದೆಲ್ಲ ಬೇಕಾಗಿಲ್ಲ. 24,000 ಕೊಟ್ನಿ, 50,000 ಕೋಟಿ ಕೊಟ್ನಿ, 1,00,000 ಕೋಟಿ ಕೊಟ್ನಿ ಅಂತೇಳಿ. ಇವತ್ತೊಬ್ಬ ಕಾರ್ಪೊರೇಟ್ ಇದ್ದಂಥವ ಲಕ್ಷ ಕೋಟಿಗಳಲ್ಲಿ ದುಡ್ಡನ್ನು ಹೊಡ್ಕೊಂಡು ಹೋಗ್ತಾ ಇರ್ತಾನೆ. 215 ಲಕ್ಷ ಕೋಟಿ ರೂಪಾಯಿ ಸಾಲದ ನಮ್ಮ ಮೇಲೆ. ಮ್ಯಾಕ್ಸಿಮಮ್ ₹1 62 ಪೈಸೆ ಅಂದ್ರೆ ₹100 62 ರೂಪಾಯಿನ ಈ ಕಾರ್ಪೊರೇಟ್ಗಳು ಹೊಡ್ಕೊಂಡು ಹೋಗಿಬಿಡ್ತಾರೆ. ನಮ್ಮ ರೈತರಿಗೆ ಏನಪ್ಪ, ಬೆಳಿತಾನ, ಮಾಡ್ತಾನ, ದುಡಿತಾನ, ಕಳಿಸ್ತಾನ, ಯಾರಿಲ್ಲ ಲಾಭ ಅಂದ್ರೆ ಮಿಡ್ಲ್ ಮ್ಯಾನ್. ಇದನ್ನು ತಪ್ಪಿಸಲಾಗ ನಮ್ಮ ಮೋದಿಯವ್ರ ಸರ್ಕಾರ ಏನು ಮಾಡ್ಲಿಕ್ಕಾಗ್ತದೆ ಅಂತೇಳಿ ದೊಡ್ಡ ಪ್ರಶ್ನೆ ನಮ್ಮ ರೈತರಿಂದ. ಇದಕ್ಕೆ ಉತ್ತರ ಹುಡುಕಬೇಕಾಗಿದೆ ನಮಗೆ. ಇವತ್ತು ನೀವು ಕೊಡ್ತೀರಿ, ಉತ್ಪಾದನೆ ಮಾಡ್ತೀರಿ, ಸಾಕಷ್ಟು ಯೂನಿವರ್ಸಿಟಿ ತೆಗೆದಿರಿ, ಕೃಷಿ ಯೂನಿವರ್ಸಿಟಿಗಳು ಮತ್ತೇನೋ ಮಾಡಿದಿರಿ. ಅವರು ಸಾಕಷ್ಟು ಬೇರೆ ಬೇರೆ ಇಲಾಖೆಯಲ್ಲಿ ದುಡಿತಾ ಇದ್ದಾರೆ. ಎಲ್ಲರೂ ಕೃಷಿಕರಾಗಿಲ್ಲ. ಈ BSc ಅಗ್ರಿ ಆಗಿರ್ಬೋದು, MSc ಅಗ್ರಿ ಆಗಿರ್ಬೋದು, ಎಲ್ಲರೂ ಹೋಗಿ ರೈತಾಪಿ ಮಾಡ್ತಾಯಿಲ್ಲ. ಅವರು ಯಾವುದೋ ದೊಡ್ಡ ಆಫೀಸ್ನಲ್ಲೇ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಚಲೋ ಪೇಮೆಂಟ್ ಬೀಳ್ತದೆ. ಅವ್ರು ಹೊಳ್ಳಿ ಮತ್ತು ಭೂಮಿನ ನೋಡೋದಿಲ್ಲ. ನಿಜವಾದ ರೈತರಿಗೆ ಬೇಕಾಗಿತ್ತು ಮಾರ್ಕೆಟ್. ಅವ್ನ ಕೈ ಸಿಗಬೇಕಾಗಿದ್ರಿ. ಬೆಳೆದವಾಗ ಮಾರ್ಕೆಟೇ ಇಲ್ಲ. ನೀವು ಬೆಳೆದು ಅವ್ನು ಮಿಡ್ಲ್ ಮೇಲೆ ಕೊಟ್ಟು ಬಿಡೋದು, ಅವ್ನು ಲಾಭ ಹೊಡಿತಾನೆ ಸಿಕ್ಕಾಪಟ್ಟೆ. ಇಲ್ವಾ? ಸುಳ್ಳಾಯಿತು. APMC ಸಹಿತ ಬಿಡಿಸಿದ್ರಿ. ಈಗ APMC ಸುಮ್ಮನೆ ಅರೆಸ್ಟೇಟ್ ಮಾಡ್ತಾಯಿದ್ರು. APMCನೂ ಮೊದಲ ಚೋಟುರಾಮ್ ಅವ್ರು ಏನೋ ಒಂದು ಒಳ್ಳೆಯ ಉದ್ದೇಶಗಳು ಮಾಡಿದ್ರು. APMC ಒಂದು ಕೆಲವು ಹಂತದವರೆಗೆ ಯಶಸ್ವಿ ಆಗುತ್ತೆ. ಆದರೆ ಇವತ್ತು ಯಶಸ್ವಿ ಇಲ್ಲ. ಯಾಕಂದ್ರೆ ಮಿಡ್ಲ್ ಮ್ಯಾನ್ಗಳಲ್ಲಿ ಹೊಡ್ಕೊಂಡು ತಟ್ಟಾಗಿಬಿಡ್ತಾರೆ. ರೈತ ಹೋಗಿ ಮುಟ್ಟೋದೇ ಇಲ್ಲ. ಪಾಪ ಸದಾ ಏನಪ್ಪ ಅಂತಂದ್ರೆ ಈ ಸರ್ಕಾರ ಟೀಕೆ ಮಾಡೋದು, ಮಿಡ್ಲ್ ಮ್ಯಾನ್